ಪ್ರತಿ ವರ್ಷ ಕೂಡ ಹುಟ್ಟಿದಬ್ಬ ಅಂತ ಮಾಡ್ತಾರೆ. ನಕ್ಷತ್ರ ದಿವಸ ಮಾಡೋದು. ನಕ್ಷತ್ರ ಯಾವತ್ತು ಆ ತಿಂಗಳಲ್ಲಿ ಬರುತ್ತೆ ಅವತ್ತು ಹುಟ್ಟಿದಬ್ಬ ಮಾಡಬೇಕು. ಡೇಟ್ ಪ್ರಕಾರ ಮಾಡೋದಲ್ಲ. ಸೊ ಇದು ನಮ್ಗೆ ಗೊತ್ತಿಲ್ಲ, ಯಾರೂ ಏನೂ ಹೇಳ್ಕೊಟ್ಟಿಲ್ಲ. ನಾವು ಅವರು ಏನು ಮಾಡಿದೆ ನಾವು ಅದು ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಮಾಡಿದ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಸಂಸ್ಕಾರ ಮುಗ್ದೋಯ್ತು, ಅವ್ರ ಸಂಸ್ಕಾರ ಕೊಟ್ಟಿಲ್ಲ ಅಂತಾಯಿತು. ಆಯುಷ್ಯೋಮವನ್ನು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು. ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ. ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ. ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ, ವೇದಗಳ ಬಗ್ಗೆ ಆಗಲಿ, ಅಥವಾ ಪೂಜೆ ಬಗ್ಗೆ ಆಗಲಿ, ಸಣ್ಣ ಸಣ್ಣ ಅನುಮಾನಗಳು, ಆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ. ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು, ಗಾಯತ್ರಿ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ. ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು, ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದ ಮೃತತಪ್ತಾಯ ಶ್ರೀಧರಾಯ ತೇ ನಮೋ ನಮಃ. ಈ ಸಾಗರದತ್ತೆ ಶ್ರೀಧರಾಶ್ರಮ ಅಂತಿದೆ. ಅಲ್ಲಿ ಶ್ರೀಧರ ಸ್ವಾಮಿಗಳು ಇದ್ದರು. ಅವರು ಬೇಕಾದಷ್ಟು ಇವ ಸತ್ಯಸಾಯಿ ಬಾಬಾ ಥರ, ಶಿರಡಿ ಸಾಯಿಬಾಬಾ ಥರನೇ ಅವರು ವಿಶೇಷವಾದ ವ್ಯಕ್ತಿ. ಅವರು ಅವ್ರದ್ದೆಲ್ಲ ಆಶೀರ್ವಾದದಿಂದ ನಾವು ಈ ಥರದಲ್ಲಿದ್ದೀವಿ. ವೇದಗಳಲ್ಲಿ ಜ್ಯೋತಿಷ್ ಶಾಸ್ತ್ರ ಕೂಡ ಒಂದು, ಆಯಿತಾ. ಜ್ಯೋತಿಷ್ ಶಾಸ್ತ್ರದ ಅಂತೇಳಿ ನಕ್ಷತ್ರದಿಂದ ಏನು ಹೇಳುತ್ತೆ ಅಂದರೆ ತಿಥಿವಾರ ಕರ್ಣ ಯೋಗ ನಕ್ಷತ್ರಗಳು, ಇದು 5 ಪಂಚಭೂತಗಳು ಅಂತ ಪಂಚ ಇದು ಸೇರಿ ಜ್ಯೋತಿಷ್ ಇದಾಗಿರೋದು, ಪಂಚಾಂಗ ಆಗಿರೋದು. ಪಂಚಾಂಗ ಅಂದೇಂದ್ರು ಅಂದರೆ ತಿಥಿವಾರ ನಕ್ಷತ್ರ ಯೋಗ ಕರ್ಣ ಅಂತ. ತಿಥಿವಾರ ನಕ್ಷತ್ರ ಯೋಗ ಕರ್ಣ ಇದು ಪಂಚ ಅಂಗಗಳು ಅಂತ. ಇದು ಎಲ್ಲದರಲ್ಲೂ ಒಳ್ಳೆಯದು. ನಕ್ಷತ್ರದಲ್ಲಿ ಒಳ್ಳೆಯ ತಿಥಿಯಲ್ಲಿ ಒಳ್ಳೆಯ ಯೋಗದಲ್ಲಿ ನಾವು ಏನೇನು ಒಳ್ಳೆಯ ಕೆಲಸ ಮಾಡ್ತೀವೋ ಅದು ಖಂಡಿತವಾಗಿ ಅದು ಒಳ್ಳೆಯದಾಗತ್ತೆ ಅಂತ. ಜ್ಯೋತಿಷ್ಯ ಮೂಲ ಉದ್ದೇಶ ನಕ್ಷತ್ರಗಳ ಏನೇನಿದೆಯೋ ಆ ನಕ್ಷತ್ರಗಳಲ್ಲಿ ಅದರಲ್ಲೂ ಕೆಟ್ಟ ನಕ್ಷತ್ರಗಳಿದೆ, ಒಳ್ಳೆಯ ನಕ್ಷತ್ರಗಳು ಇದೆ, ಒಳ್ಳೆಯ ಯೋಗಗಳಿದೆ, ಒಳ್ಳೆಯ ಕೆಟ್ಟ ಯೋಗಗಳು ಇದೆ. ನಮ್ಮಲ್ಲಿ ಹೇಗೆ ಜೀವನದಲ್ಲಿ ಯಾವುದು ಎಷ್ಟು ಒಳ್ಳೆಯದಿದೆಯೋ ಅಷ್ಟು ಕೆಟ್ಟದ್ದು ಗ್ಯಾರಂಟಿ ಇದೆ, ಆಯಿತಾ. ಎಲ್ಲರೂ ಒಂದು ಅನುಭವಿಸ್ಬೇಕು ಅಂತ ತಿಳ್ಕೊಂಡು ಮಾಡಿದಾಗ ಖಂಡಿತ ಸಕ್ಸಸ್ ಆಗುತ್ತೆ. ಸೊ ಈ ನಕ್ಷತ್ರ ಮೂಲತಃ ಏನೋ ಜಾತಕ ಮಾಡೋ ಉದ್ದೇಶನೇ ಅದು. ಇವಾಗ ನಮ್ಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ 9ನೇ ದಿವಸದವರೆಗೂ ಜಾತಕ ಮಾಡಲ್ಲ. ಮಗು ಹುಟ್ಟಿ 9 ದಿವಸದವರೆಗೂ 10ನೇ ದಿವಸ ಜಾತಕ ಮಾಡಿಕೊಂಡು 11 ದಿವಸ ಆದ ಹೆಣ್ಮಗಳಿಗೆ, 12ನೇ ದಿವಸ ಆದ ಗಂಡು ಮಗಳಿಗೆ ಇದು ಮಾಡ್ತಾರೆ, ನಾಮಕರಣ ಅಂತ ಮಾಡ್ತಾರೆ. ಅದು ಮಕ್ಕಳಿಗೆ ಕರ್ಮವನ್ನು ಕೊಡುವಂಥದ್ದು. ಮಕ್ಕಳಿಗೆ ಆಯಾ ಟೈಮಲ್ಲಿ ಕರ್ಮವನ್ನು ಕೊಟ್ಟಾಗ ಮಕ್ಕಳು ಯಾಕೆ ಸಕ್ಸಸ್ ಆಗೋಲ್ಲ? ನಾವೇನು ಮಾಡ್ತೀವಿ, 3 ತಿಂಗಳು 6 ತಿಂಗಳು ನಮ್ಮ ಟೈಮ್ ಇದ್ದಾಗ ನಮಗೆ ಇನ್ನೇನೊಂದು ಮಾಡ್ತೀವಿ. ವರ್ಷಕ್ಕೊಮ್ಮೆ ಇನ್ಯಾವುದೋ ಮಾಡ್ತೀವಿ. ನಮ್ಮಲ್ಲಿ ಏನಿರುತ್ತೆ, ಪ್ರತಿ ವರ್ಷ ಕೂಡ ಆಯುಷ್ಯೋಮವನ್ನು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು. ನಕ್ಷತ್ರಗಳು ಮಕ್ಕಳು ಹುಟ್ಟುತ್ತಲ್ಲ, ಹುಟ್ಟಿ 1 ವರ್ಷ ಆದಮೇಲೆ 1 ವರ್ಷದಿಂದ ಪ್ರತಿ ವರ್ಷ ಕೂಡ ಹುಟ್ಟಿದಬ್ಬ ಅಂತ ಮಾಡ್ತಾರೆ. ನಕ್ಷತ್ರ ದಿವಸ ಮಾಡೋದು. ನಕ್ಷತ್ರ ಯಾವತ್ತು ಆ ತಿಂಗಳಲ್ಲಿ ಬರುತ್ತೆ ಅವತ್ತು ಹುಟ್ಟಿದಬ್ಬ ಮಾಡಬೇಕು. ಡೇಟ್ ಪ್ರಕಾರ ಮಾಡೋದಲ್ಲ. ಇಂಗ್ಲೀಷ್ ಬಿಟ್ಟೋಗಿದ್ದಾರೆ ಡೇಟ್ಗಳು, ಅದೆಲ್ಲ ಮಾಡೋದಲ್ಲ. ಒಂದು ತಿಥಿಯನ್ನು ಮಾಡೋದು ಕೂಡ ತೀರೋಗಿದ್ದ ದಿವಸ ತಿಥಿ ದಿವಸ ಮಾಡಬೇಕೇ ವಿನಃ ನಕ್ಷತ್ರ ಡೇಟ್ ದಿವಸ ಮಾಡೋದಲ್ಲ. ಸೊ ಇದು ನಮ್ಗೆ ಗೊತ್ತಿಲ್ಲ, ಯಾರೂ ಏನೂ ಹೇಳ್ಕೊಟ್ಟಿಲ್ಲ. ನಾವು ಅವರು ಏನು ಮಾಡಿದೆ ನಾವು ಅದು ಮಾಡ್ಕೊಂಬಂದಿದ್ದೀವಿ. ನಾವು ಫಲ ಬೇಕು ನಾವು ಫಲ ಬರೋಲ್ವಲ್ಲ. ಯಾರು ತಿಥಿ ಮಾಡೋದು ಬಿಡ್ತಾರೋ ಅದು ಅಪ್ಪನಿಗೆ ಅಮ್ಮನಿಗೆ ತಾತನಿಗೆ ಮುತ್ತಾತನಿಗೆ ಸೇರುವಂಥದ್ದು ತಿಥಿ ಮಾಡುವಂಥ ವಿಚಾರ. ನಾವು ತಿಥಿಯನ್ನು ಕರೆಕ್ಟ್ ನಾವು ಮಾಡ್ತಾಯಿದ್ದೆ, ನಾವು ಯಾಕೆ ಸಕ್ಸಸ್ ಆಗೋಲ್ಲ? ಅದು ಒಂದು ನಮಗೆ ಕಾರಣ ಆಗುತ್ತೆ. ನಮ್ಮ ಏಳಿಗೆಗೂ ಕಡಿಮೆ ಆಗುತ್ತೆ, ನಮ್ಮ ತೊಂದರೆಗೂ ಅದು ಕಾರಣ ಆಗುತ್ತೆ. ಕೆಲವರ ಪಿತೃದೋಷ ಇದೆ, ಆ ದೋಷ ಮಾಡಿ, ಅದು ಇಲ್ಲಿ ಮಾಡಿ ಅಂತ ಹೇಳ್ತಾರೆ. ಅದು ಯಾಕೆ ಮಾಡಿ ಅಂತ ಹೇಳಿದ್ರೆ ಎಲ್ಲಿ ಮಾಡೋದು, ಯಾಕೆ ಮಾಡೋದು ಅಂತ ತಿಳ್ಕೊಂಡಾಗ ಮಾತ್ರ ಅದು ಕೂಡ ಸಕ್ಸಸ್ ಆಗುತ್ತೆ. ಇಲ್ಲ ನಮಗೇನೋ ಇಷ್ಟ ಬಂದಾಗ ಏನೋ ಮಾಡ್ತಾರೆ ಅಂತೇಳಿ ಅದು ಸರಿಯಲ್ಲ ಒಂದು. ಆಮೇಲೆ ಇದು ಅಷ್ಟೇ, ಯಾವುದು ನಾವು ಇವಾಗ ನಾಮಕರಣ ಅಂತ ಮಾಡೋದು. ನಾಮಕರಣ ಅಷ್ಟೇ. ಇವಾಗ 11 ದಿವಸ ಹೆಣ್ಮಗು ಆದರೆ 11 ದಿವಸ ಮಾಡ್ತಾರೆ. 12ನೇ ದಿವಸ ಗಂಡು ಮಗು ಆದರೆ 1 ದಿವಸ ಎಕ್ಸ್ಟ್ರಾ ಮಾಡ್ತಾರೆ. 27ನೇ ದಿವಸ ಮಾಡ್ತಾರೆ, 45ನೇ ದಿವಸ ಮಾಡ್ತಾರೆ, 101ನೇ ದಿವಸ ಮಾಡ್ತಾರೆ. ಅಲ್ಲಿಗೆ ಮುಗೀತು. ಆಮೇಲೆ ಮಾಡಿದ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಸಂಸ್ಕಾರ ಮುಗ್ದೋಯ್ತು, ಅವ್ರ ಸಂಸ್ಕಾರ ಕೊಟ್ಟಿಲ್ಲ ಅಂತಾಯಿತು. ನಾವು ಇವಾಗ ಊಟ ತಿನ್ನಿಸೋದು ಅಂತೇಳಿ ಯಾವ ತಿನ್ನಿಸ್ಬೇಕು? ನಮ್ಮಲ್ಲಿ ಏನು ಮಾಡ್ತೀವಿ, ನಮ್ಮ ಈ ಹಳೇ ಶೃಂಗೇರಿ, ಮಂಗಳೂರು, ಉಡುಪಿ ಎಲ್ಲ ಕಡೆ 11 ದಿವಸನೇ ಅವತ್ತು ನಾಮಕರಣ, ಅನ್ನಪ್ರಾಶನ ಕೂಡ ಅವತ್ತೇ ಮಾಡಿಬಿಡ್ತಾರೆ. ಯಾಕೆಂದರೆ ಮಕ್ಕಳಿಗೆ ಅಮ್ಮನ ಹಾಲು ಸಾಕಾಗಲ್ಲ ಅಂಥೇಳಿ ಊಟ ತಿನ್ನಿಸ್ತಾರೆ. ಅದಕ್ಕೆ ಅವತ್ತು ಮಾಡಬೇಕು. ಅದು ಬಿಟ್ಬಿಟ್ಟು ಇನ್ಯಾವತ್ತೋ ಮಾಡಿ ಏನೂ ಪ್ರಯೋಜನ ಇಲ್ಲ.
ಜ್ಯೋತಿಷ್ಯ ಯಾಕೆ ತಿಳ್ಕೊಳ್ಳೋದು? ಈ ಜ್ಯೋತಿಷ್ಯದಲ್ಲಿ ನಮ್ಮ ಶರೀರವನ್ನೇ ಜ್ಯೋತಿಷ್ಯ ಆಯಿತು. ನಮ್ಮ ಆಗುವಗಳು ಇವಾಗ ಆಯಾಯ ಗ್ರಹಗಳಿದ್ದಾವೆ. ಆಯಾ ಗ್ರಹಗಳು ನಮ್ಮ ಶರೀರವನ್ನು ಆಳ್ತಾರೆ. ಇವಾಗ ರವಿ ತಗೊಂಡಾಗ 6 ವರ್ಷ, ಚಂದ್ರ ತಗೊಂಡಾಗ 10 ವರ್ಷ, ಕುಜ ತಗೊಂಡಾಗ 7 ವರ್ಷ, ಹೀಗೆಯ 120 ವರ್ಷ ಆಯಸ್ಸು ಒಬ್ಬ ಮನುಷ್ಯನಿಗೆ. ಆ 120 ವರ್ಷ ಆಯಸ್ಸಲ್ಲಿ ಆಯಾಯ ಗ್ರಹಗಳು ನಮ್ಮನೇನೇ ಒಂದು ಬಾಡಿಗೆ ಕೊಟ್ಟು ಯಾರಿಗೊಬ್ಬರಿಗೆ ಒಳ್ಳೆಯವನಿಗೆ ಕೊಟ್ಟರೆ ಆ ಮನೆ ಚೆನ್ನಾಗಿಟ್ಟಿರ್ತಾನೆ. ಅವನು ಇನ್ಯಾರು ಕೆಟ್ಟವರಿಗೆ ಕೊಟ್ಟಾಗ ಅವನೇನು ಮಾಡ್ತಾನೆ, ದುಡ್ಡು ಕೆಲಸ ಮಾಡಿ ಹೋಗ್ತಾನೆ, ಆ ಮನೆ ಪೂರ್ತಿ ಹಾಳು ಮಾಡಿ ಹೋಗ್ತಾನೆ. ಸೊ ಇದು ಜ್ಯೋತಿಷ್ಯನೂ ಹಾಗೇನೆ. ಈಗ ಆಯಾಯ ಗ್ರಹಗಳು ಅವರಲ್ಲೂ ಕೂಡ ವೈರತ್ವ ಇದೆ. ಕುಜಾನಿಗೆ ರಾಹುಗೆ ಆಗೋಲ್ಲ, ರಾಹುಗೆ ಬೃಹಸ್ಪತಿಗೆ ಆಗಲ್ಲ, ಶುಕ್ರನಿಗೆ ಆದಿತ್ಯ ಆಗಲ್ಲ. ಇವರೆಲ್ಲ ಏನು ಮಾಡ್ತಾರೆ, ಆ ಗ್ರಹ ಬಿಟ್ಟು ಅದು ಶುಕ್ರ ದಶೆ ಕಳೆಯುವಾಗ ರವಿ ದಶೆ ಬರುತ್ತೆ. ಆ ಟೈಮಿಗೆ ಶುಕ್ರ ಆದಿತ್ಯ ಸಂಧಿ ಅಂತ ಉಂಟು. ಅದಾದಮೇಲೆ ರಾಹು ಬೃಹಸ್ಪತಿ ಸಂಧಿ ಅಂತ ಉಂಟು, ಕುಜರಾಹು ಸಂಧಿ ಅಂತ ಉಂಟು. ಇದೆಲ್ಲ ನಾವು ಜಪ ಮಾಡಿ ಹೋಮ ಮಾಡಿದಾಗ ಖಂಡಿತವಾಗಿ ಅದರಲ್ಲಿ 75% ಗ್ಯಾರಂಟಿಯಾಗಿ ಪ್ರತಿಫಲ ಸಿಗುತ್ತೆ. ಅದು ಋಷಿಮುನಿಗಳು ಬರೆದಿಟ್ಬಿಟ್ಟಿದ್ದಾರೆ. ಇನ್ನೊಂದು ಬಾಲಾರಿಷ್ಟ ಪಂಚಮಾರಿಷ್ಟ, ಮಕ್ಕಳು ಹುಟ್ಟಿದಾಗ ಜಾತಕ ಮಾಡೋ ಮೂಲ ಉದ್ದೇಶ ಅದು. ಯಾಕೆ ಅಂತ ಹೇಳಿದರೆ ಪಂಚಮಾರಿಷ್ಟ ಅಂದರೆ ಈ ಬಾಲಗ್ರಹ ಅಂತ ಹೇಳುತ್ತೆ. ಬಾಲಗ್ರಹ ಅಂತ ತೊಗೊಂಡಾಗ ಮೊದಲು 4 ವರ್ಷಗಳ ಕಾಲ ಅಮ್ಮಂದು ಬರುತ್ತೆ, ಮಗು ಅಮ್ಮಂದು. ಆಮೇಲೆ 4 ವರ್ಷಗಳ ಕಾಲ ಅಪ್ಪಂದು ಬರುತ್ತೆ. ಅದಾದಮೇಲೆ 4 ವರ್ಷಗಳ ಕಾಲ ಹೌದು ಹಳೆ ಜನ್ಮದ್ದು ಬರುತ್ತೆ ಅಂತ. ಇದು 12 ವರ್ಷಗಳ ಕಾಲ ಬಾಲಗ್ರಹ ಅಂತ. ಇವಾಗ ನಾವೇನು ಮಾಡ್ತೀವಿ, ಅಲ್ಲೆಲ್ಲ ಹೋಗಿ ಯಂತ್ರ ಹಾಕ್ತೀವಿ, ಬಾಲಗ್ರಹ ಯಂತ್ರ ಹಾಕ್ತೀವಿ. ಇನ್ನೂ ಪಂಚಮಾರಿಷ್ಟ ಬಾಲಾರಿಷ್ಟ ಶಾಂತಿಗಳೆಲ್ಲ ಉಂಟು. ಆಯಾ ಗ್ರಹಗಳಿಗೆ ಆಯಾ ದ್ರವ್ಯಗಳು ಬೇರೆ ಬೇರೆ ಇದೆ. ಅದನ್ನೆಲ್ಲ ಕೊಟ್ಟಾಗ ಆ ಗ್ರಹಗಳು ನಮ್ಗೆ ಒಳ್ಳೇದು ಮಾಡಲೇಬೇಕಲ್ವ. ಮನುಷ್ಯರೇನು ನಮಗೆ ಒಬ್ಬರಿಗೆ ಹೆಲ್ಪ್ ಮಾಡಿದರೆ ಆ ಹೆಲ್ಪ್ ಮಾಡಿ ನೇಚರ್ ಇಟ್ಕೊಳ್ಳೋದು ಅವನು. ಇನ್ನೊಂದು ದಿವಸ ನಮ್ಗೆ ಕಷ್ಟ ಕೊಡ್ತಾನೆ ಹೊರತು ನಾವು ಆ ದುಡ್ಡು ಕೇಳೋಕೆ ಹೋದ್ರೆ ಆ ದುಡ್ಡು ನಾವು ವಾಪಸ್ ಬರೋದಕ್ಕೆ ನಾವು ತುಂಬ ಕಷ್ಟಪಡಬೇಕು. ಅದು ಮನುಷ್ಯನ ಸಹಜವಾದ ಕೃತಿ. ಆದರೆ ದೇವ್ರು ಹಾಗಿಲ್ಲ. 100 ರೂಪಾಯಿ ಹುಂಡಿಗೆ ಹಾಕಿ ಆ 100 ರೂಪಾಯಿ ಜೊತೆ ಇನ್ನೂ 100 ರೂಪಾಯಿ ಸೇರಿಸಿ ಇದೆ ಆ ದೇವರ ನಮ್ಮ ಋಣವನ್ನು ಇಟ್ಕೊಳ್ಳೋಲ್ಲ, ವಾಪಸ್ ಕೊಡ್ತಾನೆ. ಇನ್ಯಾವುದೋ ರೂಪದಲ್ಲಿ ಬರುತ್ತೆ, ದುಡ್ಡು ಬರದೇ ಇರ್ಬೋದು, ಇನ್ಯಾವುದೋ ರೂಪದಲ್ಲಿ ಬರ್ತಾನೆ. ಯಾವುದೋ ಒಬ್ಬ ಪ್ರತ್ಯಕ್ಷವಾಗಿ ದೇವರು ಬಂದರೆ ಅಯ್ಯೋ ಇವನೇನೋ ನಾಟಕ ಆಡ್ತಾನೆ, ಕಲರ್ ಡ್ರೆಸ್ ಹಾಕೋ ಬಂದೇನೋ ಅಂತ ಹೇಳ್ತಾರೆ ವಿನಃ ನಮ್ಗೆ ಒಳ್ಳೆಯದನ್ನು ನಾವು ನೋಡೋದಿಲ್ಲ. ಇನ್ಯಾವುದೋ ರೂಪದಲ್ಲಿ ಬರುತ್ತೆ, ಅದಕ್ಕೆ ದೇವರು ಪ್ರತ್ಯಕ್ಷವಾಗಿ ಕಾಣೋದಿಲ್ಲ, ಇನ್ನೊಬ್ಬ ರೂಪದಲ್ಲಿ ಬರ್ತಾನೆ ಅಂತ ಹೇಳುತ್ತೆ ಕಲಿಯುಗದಲ್ಲಿ. ಎಲ್ಲವೂ ಆಗೋದೇ, ಇನ್ಯಾವತ್ತೊಂದು ಒಳ್ಳೆಯದಾಗೋದು. ಇನ್ಯಾರೊಬ್ಬರ ಜೊತೆಲಿ ಹೋದಾಗ ನಮಗೆ ಒಳ್ಳೆಯದಾಗುತ್ತೆ ತೋರಿಸುತ್ತೆ. ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಟಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನ ಸಾಯಂಕಾಲೇ ಪಠೇನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಸಂತಾನಂ ಪ್ರಾಪ್ತತೆ ನ್ಯೂನಂ ಸಂತಾನಂಚ ಚ ರಕ್ಷಕಾಃ ಸರ್ವಾಬಾಧ ವಿನಿರ್ಮುಕ್ತ ಸರ್ವತ್ರ ವಿಜಯೀ ಭವೇತ್ ಸರ್ಪದರ್ಶನಕಾಲೇ ಚ ಪೂಜಾಕಾಲೇ ಯ ಪಠೇತ್ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ. ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ. ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರೂಜಿಯವರು ಶ್ರೀ ವಿದ್ಯಾ ಉಪಾಸಕರು, ನಾಗ ಉಪಾಸಕರು, ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆಯನ್ನು ವಿಮರ್ಶೆ ಮಾಡಿ ಪರಿಹಾರಾರ್ಥವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ. ಧನ್ಯವಾದ.